ಜ್ವರ ಎಲ್ಲ ಬಂದಿದ್ದಾಗ ಮಾಂಸದ ಆಹಾರಗಳು ಮೈಗೆ ಜೀರ್ಣ ಆಗೋದಿಲ್ಲ. ಕಾಯಿಲೆ ಬಂದಾಗ ಬ್ರೆಡ್ ಬನ್ನಿನ ಅವಶ್ಯಕತೆ ಇಲ್ಲ. ಬ್ರೆಡ್ಡು ಅಥವಾ ಬನ್ನಿನಲ್ಲಿ ಯಾವುದೇ ತರಹದ ಆಹಾರ ಅಂಶನೂ ಇಲ್ಲ. ಬ್ರೆಡ್ಡು ಬನ್ನು ವೇಸ್ಟ್ ಆಹಾರ ಅಂತಲೇ ನಾನು ಹೇಳ್ಬೋದು. ನಮಸ್ತೆ, ನಾನು ನಿಮ್ಮ ಡಯಟಿಷಿಯನ್ ಡಾಕ್ಟರ್ ಎಚ್.ಎಸ್. ಪ್ರೇಮ. ಹಾಸ್ಪಿಟ್ಲಲ್ಲಿದ್ದಾಗ ಹಾಲು, ಬನ್ನು, ಬ್ರೆಡ್ಡು ತೆಗೆದುಕೊಂಡು ಹೋಗೋದು ಒಂದು ಪದ್ಧತಿಯಾಗಿದೆ. ನಿಜ ಹೇಳಬೇಕಂತಂದರೆ ಭಾರತೀಯರಿಗೆ ಇಂತಹ ಆಹಾರ ಒಗ್ಗುವಂಥದ್ದಲ್ವೇ ಇಲ್ಲ. ಇದು ಯಾಕೆ ಜ್ವರ ಬಂದಾಗ ಅಥವಾ ಹಾಸ್ಪಿಟ್ಲಲ್ಲಿದ್ದಾಗ ಬನ್ನು, ಬ್ರೆಡ್ಡು ಕೊಡಬೇಕು ಅಂತ ಹೇಳಿದ್ರೆ, ಬ್ರಿಟಿಷರು ಬಂದು ಈ ಆಲೋಪತಿ ವ್ಯವಸ್ಥೆಯನ್ನು ನಮಗೆ ಪರಿಚಯ ಮಾಡಿಸಿದ್ರಲ್ವ, ಅವರು ಮಾಂಸಾಹಾರಿಗಳು. ಜ್ವರ ಎಲ್ಲ ಬಂದಿದ್ದಾಗ ಮಾಂಸದ ಆಹಾರಗಳು ಮೈಗೆ ಜೀರ್ಣ ಆಗೋದಿಲ್ಲ. ಹಾಗಾಗಿ ಅವರೇನು ಮಾಡಿದರು, ಇರೋದ್ರೊಳಗೆ ಅವ್ರು ತಿಂತಿದ್ದ ಆಹಾರದ್ರೊಳಗೆ ಬೆಸ್ಟ್ ಅಂತ ಯಾವುದು ಅಂತ ಅನಿಸಿದ್ರು ಅಂತಂದರೆ, ಧಾನ್ಯಗಳನ್ನ ಬಳಸಿ ಮಾಡಿದ ಬ್ರೆಡ್ಡು ಬನ್ನು ತಿಂದಾಗ ಅವ್ರಿಗೆ ಅದು ಸ್ವಲ್ಪ ಜೀರ್ಣವಾಗ್ತಾಯಿತ್ತು. ಹಾಗಾಗಿ ಅದು ಅವರ ಕಾನ್ಸೆಪ್ಟು. ಭಾರತೀಯರಾಗಿರೋ ನಮಗೆ, ಇಷ್ಟೊಂದು ಚೆನ್ನಾಗಿರೋ ಆಹಾರವನ್ನು ತಿಂತಾ ಇರೋ ನಮಗೆ ಈ ಬ್ರಿಟಿಷರು ತೋರಿಸ್ಕೊಟ್ಟಂತಹ ಬ್ರೆಡ್ಡು ಬನ್ನು ಖಂಡಿತ ಬೇಕಿಲ್ಲ. ಯಾಕೆಂದರೆ 2 ಉದಾಹರಣೆಗಳನ್ನು ನಾನು ಕೊಡ್ತೀನಿ. ಈ ಬ್ರೆಡ್ಡು ಅಥವಾ ಬನ್ನಿನಲ್ಲಿ ಯಾವುದೇ ತರಹದ ಆಹಾರ ಅಂಶನೂ ಇಲ್ಲ. ಇದರೊಳಗೆ ಏನಿದ್ರೂ ಬರೀ ಒಂದಷ್ಟು ಕ್ಯಾಲೋರಿ ಇರುತ್ತೆ. ಇದರಲ್ಲಿ ಬರುವಂತಹ ಕ್ಯಾಲೋರಿಗಳು ಕೂಡ ಹೆಚ್ಚಾಗಿ ಎಂಟಿ ಕ್ಯಾಲೋರಿಗಳಿರುತ್ತೆ. ಇದರಲ್ಲಿ ಪ್ರೋಟೀನ್ ಇರಲ್ಲ. ಇದರೊಳಗೆ ಜ್ವರವನ್ನಾಗಲಿ ಕಾಯಿಲೆಯನ್ನಾಗಲಿ ವಾಸಿ ಮಾಡುವಂತಹ ಬಯೋ ಆ್ಯಕ್ಟಿವ್ ಸಬ್ಸ್ಟೆನ್ಸಸ್ಗಳಿಲ್ಲ. ಇದು ಯಾವುದೂ ಇಲ್ಲದೆ ಇರುವಂಥ ಒಂದು ವೇಸ್ಟ್ ಆಹಾರ ಅಂತಲೇ ನಾನು ಹೇಳ್ಬೋದು. ಇಂತಹ ಆಹಾರವನ್ನು ನಾವು ರೋಗಿಗಳಿಗೆ ಕೊಡಬಾರ್ದು. ನಾವು ರೋಗಿಗಳಿಗೆ ಏನು ಕೊಡಬೇಕು? ನಮ್ಮ ಭಾರತೀಯರ ಆಹಾರಗಳಲ್ಲೇ ಆಯ್ಕೆ ಮಾಡ್ಕೊಳ್ಳೋದಾದರೆ ತುಂಬ ಒಳ್ಳೆಯದು ಯಾವುದು ಅಂತ ಹೇಳಿದ್ರೆ, ನಮಗೆ ರೋಗಿಗಳಿಗೆ ಕಿಚಡಿ ಒಳ್ಳೆಯದು. ಇಲ್ಲದೇ ಇದ್ದರೆ ಇಡ್ಲಿ ಒಳ್ಳೆಯದು. ಭಾರತದ ಉದ್ದಕ್ಕೂ ಇಡ್ಲಿ ಮತ್ತು ಕಿಚಡಿಯನ್ನು ತಿಂತಾರೆ. ಇದನ್ನೇ ಕೊಡಿ. ಆದರೆ ಮಾತ್ರ ಇಡ್ಲಿಗೆ ನೀವು ಖಾರವಾಗಿ ಚಟ್ನಿಯನ್ನು ಹಾಕಿಬಿಡಿ. ಇಡ್ಲಿಗೆ ಜ್ವರ ಬಂದಿದ್ದಾಗ ತುಪ್ಪ ಕೊಡಿ. ಯಾಕೆಂತ ಹೇಳಿದ್ರೆ ಹೆಚ್ಚು ಎನರ್ಜಿ ವೇಸ್ಟ್ ಆಗ್ತಾ ಇರುತ್ತೆ. ಆ ವೇಸ್ಟ್ ಆಗ್ತಾ ಇರೋ ಎನರ್ಜಿಯನ್ನು ನಾವು ರೆಪ್ಲೆನಿಷ್ ಮಾಡಬೇಕಾದ್ರೆ ಹಸುವಿನ ತುಪ್ಪವನ್ನು ಕೊಡಿ. ಅದು ಸುಲಭವಾಗಿ ಜೀರ್ಣ ಕೂಡ ಆಗುತ್ತೆ. ಹಾಗಾಗಿ ಕಾಯಿಲೆ ಬಂದಾಗ ಬ್ರೆಡ್ಡು ಬನ್ನಿನ ಅವಶ್ಯಕತೆ ಇಲ್ಲ. ಈಗಲೂ ಇವತ್ತಿನ ದಿವಸ ಕೂಡ ನಾವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದನ್ನು ಅಲ್ಲಲ್ಲಿ ನೋಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಅವ್ರಿಗಿದು ಸುಲಭ ಆಗೋಗಿದೆ ಕೊಡೋದಕ್ಕೆ ಅಂತ ಹೇಳಿ ಎಣಿಸ್ಬಿಟ್ಟು, ಹಾಗಾಗಿ ಅದನ್ನು ಇಟ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ತಪ್ಪು. ಅದು ಇಂಥದ್ದೊಂದು ಅಭ್ಯಾಸ ಬೇಡ. ಭಾರತೀಯರ ಆಹಾರಗಳೇ ಆಗಿರುವಂತಹ ಕಿಚಡಿ ಮತ್ತು ಇಡ್ಲಿಯನ್ನು ಕೊಡೋದು ಒಳ್ಳೆಯದು. ಭಾರತಾದ್ಯಂತ ಎಲ್ಲಿ ಹೋದರೂ ಇದು ಸಿಗುತ್ತೆ. ಆದರೆ ನೀವು ಇಡ್ಲಿಗೆ ಚೆನ್ನಾಗಿ ಹಸಿಮೆಣಸಿನ್ಕಾಯಿ ಹಾಕಿದ ಚಟ್ನಿಯನ್ನು ಕೊಡಬೇಡಿ. ಜ್ವರ ಬಂದಿದ್ದಾಗ ಡೈಜೆಸ್ಟಿವ್ ಸಿಸ್ಟಮ್ ತುಂಬ ಸೂಕ್ಷ್ಮವಾಗಿರುತ್ತೆ. ಹಾಗಾಗಿ ನೀವು ಇಡ್ಲಿಗೆ ಅಥವಾ ಕಿಚಡಿಗೆ ಮಜ್ಜಿಗೆ ಅಥವಾ ಮೊಸರನ್ನು ಹಾಕಿ ಕೊಡಿ. ಹಸುವಿನ ತುಪ್ಪವನ್ನು ಹಾಕಿ ಕೊಡಿ. ಯಾಕೆಂದರೆ ಜ್ವರದ ಸಮಯದಲ್ಲಿ ಎನರ್ಜಿಯ ಖರ್ಚು ತುಂಬ ಇರುತ್ತೆ. ಹಾಗಾಗಿ ಆ ಖರ್ಚಾದ ಎನರ್ಜಿಯನ್ನು ರೆಪ್ಲೆನಿಷ್ ಮಾಡೋಕ್ಕೋಸ್ಕರ ತುಪ್ಪ ಬೇಕಾಗುತ್ತೆ. ಇದು ಜ್ವರ ಬಂದಾಗ ಜನರಲ್ ಆಗಿ ನಾವು ಕೊಡಬೇಕಾಗಿರೋದು. ಇನ್ನು ಹಾಸ್ಪಿಟಲಿರೋ ಪೇಷಂಟ್ಗೆ ಕೆಲವು ಪೇಷಂಟ್ಗೆ ಕೆಲವು ನಿರ್ದಿಷ್ಟವಾದ ಆಹಾರಗಳನ್ನ ಕೊಡಬಾರ್ದು ಅಂತಿರುತ್ತೆ. ಹಾಗಾಗಿ ಎಂಥವ್ರಿಗೆ ಆದರೂ ಕೂಡ ಇಡ್ಲಿ ಮತ್ತು ಕಿಚಡಿ ಒಳ್ಳೆಯದು. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.